ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಧ್ರುವ ಕೆಳಗಡೆ ಇದ್ದಾನೆ ಅಂತ ನಿನ್ನ ಇಲ್ಲಿ ಕರ್ಕೊಂಡು ಬಂದೆ. ಹೇಳಿ ಅಮ್ಮ. ಈ ಕೆಲಸ ಮಾಡಿರೋದು ಪುಷ್ಪಕ್ ತಾನೆ? ಇಲ್ಲ ಅಮ್ಮ. ನೋಡು, ನನ್ನ ಹತ್ರ ಸುಳ್ಳು ಹೇಳ್ಬೇಡ, ನಿಜ ಹೇಳು. ಅಮ್ಮ, ಪುಷ್ಪಕ್ ಸರ್ ಯಾಕೆ ಇಂಥ ಕೆಲಸ ಮಾಡ್ತಾರೆ? ನನಗೆ ಚೆನ್ನಾಗಿ ಗೊತ್ತು ಈ ಕೆಲಸ ಮಾಡಿರೋದು ಪುಷ್ಪಕ್ಕೆ ಅಂತ. ಅಮ್ಮ, ನೀವು ಪುಷ್ಪಕ್ ಸರ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಅವರು ನನಗ್ ಮಾತ್ರ ಅಲ್ಲ, ಧ್ರುವ ಅವ್ರಿಗೂನು ದೇವ್ರಿದ್ದಂಗೆನೆ. ನನ್ನ ಮಗ ಎಂತವನು ಅಂತ ನನಗೆ ಗೊತ್ತು. ಎಲ್ಲರನ್ನೂ ಬೇಗ ನಂಬಿಡ್ತಾನೆ. ಬೆಳ್ಳಗಿರೋದೆಲ್ಲ ಹಾಲು ಅಂತ ತಿಳ್ಕೊತಾನೆ. ಆದ್ರೆ ನೀನ್ ಜಾಣೆ ಅಲ್ವಾ, ಎಲ್ಲರನ್ನೂ ಅರ್ಥ ಮಾಡ್ಕೊಂಡೆ ತಾನೇ ನಂಬೋದು. ಅಮ್ಮ, ಆಗ್ಲೇ ಧ್ರುವ ಅವ್ರು ಹೇಳಿದ್ರು ತಾನೆ, ಇದನ್ನ ಚೈನ್ ಕಳ್ತನ ಮಾಡಿರೋದು ಅಂತ. ನೋಡಿ, ಈಗ ಧ್ರುವ ಅವ್ರನ್ನ ಜೋಪಾನವಾಗಿ ವಾಪಸ್ ಕರ್ಕೊಂಡ್ ಬಂದೇವ್ ಆಗಿದೆ. ಅದನ್ನೆಲ್ಲ ಬಿಟ್ಟಾಕ್ ನೆಮ್ಮದಿಯಾಗಿರಿ. ಯಾವ್ದನ್ನ ಬಿಟ್ಟಾಕ್ಬೇಕು? ನನ್ ಮಗನ್ನ ಕರ್ಕೊಂಡು ಹೋಗಿ ಅಷ್ಟೊಂದು ಹೊಡೆದು ಚಿತ್ರ ಹಿಂಸೆ ಕೊಟ್ಟಿದಾರಲ್ಲ, ಅದನ್ನೆಲ್ಲ ಮರ್ತ್ಬಿಡು ಅಂತ ಹೇಳ್ತಾ ಇದ್ಯಾ? ನನ್ ಮಗನ್ನ ನೋಡ್ದಾಗೆಲ್ಲ ಹೆತ್ತ ಕರಳಿನ ಸಂಕಟ ನಿಂಗೆ ಹೇಗೆ ಅರ್ಥ ಆಗ್ಬೇಕು ಹೇಳು? ನೋಡು, ಕೊನೆ ಸಾರಿ ಕೇಳ್ತಾ ಇದ್ದೀನಿ, ನನ್ ಮಗನ್ನ ಕಿಡ್ನಾಪ್ ಮಾಡಿದ್ದು ಆ ಪುಷ್ಪಕ್ ತಾನೆ? ಅಮ್ಮ, ನೀವ್ ಎಷ್ಟು ಸಲ ಕೇಳಿದ್ರು ನನ್ನ ಉತ್ತರ ಒಂದೇ. ಈ ಕೆಲಸ ಮಾಡಿರೋದು ಪುಷ್ಪಕ್ ಸರ್ ಅಲ್ಲ. ನಾನೊಬ್ಳು ಹುಚ್ಚಿ ಉತ್ತರನೇ ಕೊಡ್ಬಾರ್ದು ಅಂತ ತೀರ್ಮಾನ ಮಾಡಿರೋಳತ್ರ ಪದೇ ಪದೇ ಪ್ರಶ್ನೆ ಮಾಡ್ತಾ ಇದ್ದೀನಿ ನೋಡು. ನಾನ್ ಬರ್ತೀನಮ್ಮ. ಇನ್ನೊಂದು ವಿಷಯ ಕೇಳ್ಬೇಕು ನಿನ್ನ ಹತ್ರ. ಧ್ರುವನ್ನ ನೀನಿನ್ನು ಪ್ರೀತಿ ಮಾಡ್ತಾ ಇದೀಯಾ? ಅತ್ತೆ, 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 ದೀಪಾ, ಅತ್ತೇನೆಲ್ಲಾದ್ರೂ ನೋಡಿದ್ಯಾ? ನೀನ್ ಯಾಕೆ ಅಮ್ಮನ ಹುಡುಕ್ತಾ ಇದೀಯಾ? ಇಲ್ಲ, ಅತ್ತೆ ಎಲ್ಲೂ ಕಾಣಿಸ್ತಿರ್ಲಿಲ್ಲ, ಅದಕ್ಕೆ ಹುಡ್ಕೊಂಡ್ ಬಂದೆ. ಇಲ್ಲೇ ಎಲ್ಲೋ ಇರ್ತಾರೆ. ಮಗ್ಳಗ್ ನಾನೇ ಸುಮ್ನೆ ಇದ್ದೀನಿ, ನೀನ್ ಯಾಕೆ ಅಷ್ಟೊಂದೆಲ್ಲ ಟೆನ್ಷನ್ ತಗೋತಿದ್ಯಾ? ಏನ್ ದೀಪಾ ನೀನು? ಅವ್ರು ನಿನಗೆ ಅಮ್ಮನೇ ಇರ್ಬೋದು, ಆದ್ರೆ ನನಗವರು ಅತ್ತೆ. ಡೋಂಟ್ ವರಿ, ಅವ್ರನ್ನ ನೋಡ್ಕೊಳಕ್ಕೆ ನಾನು ಅಣ್ಣ ಇದೀವಿ. ನೀನ್ ಅಷ್ಟೊಂದೆಲ್ಲ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಲ್ಲ ದೀಪಾ, ಅತ್ತೆ ಅನ್ನೋ ಅಟ್ಯಾಚ್ಮೆಂಟ್ ಇಂದ ನೀನ್ ದೂರ ಇದ್ರೇನೆ ಎಲ್ಲಾರ್ಗೂ ಒಳ್ಳೇದು. ಏನ್ ನಿನ್ ಮಾತಿನ ಅರ್ಥ? ಎಲ್ರ ಬಗ್ಗೆನೂ ಅರ್ಥ ಮಾಡ್ಕೊಂಡು
ಅದಕ್ಕೆ ತಕ್ಕನಂಗೆ ಆಟ ಆಡ್ಸೋ ನಿನಗೆ ನನ್ನ ಮಾತಿನ ಅರ್ಥ ಆಗ್ತಿಲ್ವಾ? ಏನಾಯ್ತು ನಿನ್ಗೆ? ಅಲ್ಲ, ನಿನ್ ಮಾತಿನ ಧಾಟಿನೇ ಬದ್ಲಾಗ್ ಹೋಗಿದ್ಯಲ್ಲ. ಮನ್ಸು ಬುದ್ಧಿ ಬದ್ಲಾದ್ರೆ ಮನುಷ್ಯನು ಬದ್ಲಾಗ್ತಾನೆ. ಅರ್ಥ ಆಗ್ಲಿಲ್ಲ. ಇದೆಲ್ಲ ಮನುಷ್ಯಗ್ ಮಾತ್ರನೇ ಅರ್ಥ ಆಗೋದು. ಅಂದ್ರೆ ನನ್ ಮಾತ್ ಮಾತ್ರ ಅಲ್ಲ, ನಾನು ಬದ್ಲಾಗಿದ್ದೀನಿ ಅಂತ ಹೇಳ್ತಿದ್ದೀನಿ. ಏನಾಗಿದೆ ಇವಳಿಗೆ? ಯಾಕೆ ಈ ತರ ಎಲ್ಲ ಮಾತಾಡ್ತಿದ್ದಾಳೆ? ಯಾರು ಬದ್ಲಾದ್ರೂ ಸರಿ, ಆಗದೆ ಇದ್ರೂ ಸರಿ, ನಾನ್ ಮಾತ್ರ ಹೀಗೆ ಇರೋದು. ಅವತ್ತು ನಮ್ಮ ಮಾವ ಬೇಕು ಅಂತ ಇದ್ದೆ, ಇವತ್ತು ನಮ್ಮ ಮಾವ ಬೇಕು ಅಂತಾನೆ ಇದ್ದೀನಿ. ನನ್ ಮಾವ ನನ್ ಕುತ್ತಿಗೆ ತಾಳಿ ಕಟ್ಟೋದಕ್ಕೆ ನಾನ್ ಯಾವ ಲೆವೆಲ್ಗೆ ಬೇಕಾದ್ರೂ ಇಳಿಯೋದಕ್ಕೆ ರೆಡಿ. ಒಟ್ನಲ್ಲಿ ನನಗ್ ನನ್ ಮಾವ ಬೇಕಷ್ಟೆ. ಪ್ರೀತಿ ಅನ್ನೋದು ಹುಟ್ಟು ಸಾವಿನ ಮಧ್ಯೆ ಇರೋ ಒಂದು ಭಾಗ. ಆ ದೇವ್ರು ಅದು ಯಾರಿಗ್ ಸಿಗ್ಬೇಕು ಅಂತ ಬರ್ದಿರ್ತಾನೋ ಅವ್ರಿಗೆ ಸಿಗೋದು. ಧ್ರುವ, ನಿನ್ ಜೀವನದಲ್ಲಿ ಮುಗ್ದೋಗಿರೋ ಅಧ್ಯಾಯ ಅವನ್ ಯಾವತ್ತೂ ನಿನಗ್ ಸಿಗಲ್ಲ. ಜ್ಞಾಪಕ ಇಟ್ಕೋ. ನೀನ್ ಏನು ಮಾತಾಡದೆ ಈ ತರ ಸುಮ್ನೆ ನಿಂತ್ರೆ ಏನು ಪ್ರಯೋಜನ ಇಲ್ಲ. ನನ್ ಮಗ ಚೆನ್ನಾಗಿರ್ಬೇಕು ಅಂತ ನಿನ್ಗೆ ಆಸೆ ಇದ್ರೆ ಆಸೆ ಪಡೋದು ಏನಮ್ಮ ಬಂತು? ಅವ್ರ ಜೀವನದಲ್ಲಿ ಚೆನ್ನಾಗಿರ್ಬೇಕು ಅಂತಾನೆ ನಾನು ಬಯಸ್ತೀನಿ. ಅದಕ್ಕೋಸ್ಕರ ನನ್ ಪ್ರಾಣ ಬೇಕಿದ್ರು ಕೊಡ್ತೀನಿ. ಅಂತ ಮಹಾತ್ಯಾಗ ಏನು ಮಾಡ್ಬೇಕಾಗಿಲ್ಲ. ಒಂದು ಚಿಕ್ಕ ಕೆಲಸ ಮಾಡಿದ್ರೆ ಅಷ್ಟೇ ಸಾಕು. ಏನ್ ಮಾಡ್ಬೇಕು ಹೇಳಿ ಅಮ್ಮ? ನನ್ನ ಮಗನ ಜೀವನದಿಂದ ನೀನ್ ಆಚೆ ಹೋದ್ರೆ ಅಷ್ಟೇ ಸಾಕು ನನಗೆ. ನೋಡಿ ಅಮ್ಮ, ನಾನಿಲ್ಲೇ ಇದ್ರೂವೆ ಅವ್ರಿಗೆ ನನ್ನಿಂದ ಯಾವ ತೊಂದ್ರೆನೂ ಆಗಲ್ಲ. ನಾನು ಅವ್ರಿಗೆ ಕಣ್ಣು ಕಾಣಿಸ್ಕೊಳ್ದಿರೋ ತರನೇ ಇದ್ಬಿಡ್ತೀನಿ. ನೀನು ನನ್ನನ್ನ ನಂಬೋದು. ನಿನ್ನ ನಾನು ನಂಬುದ್ರು ನನಗ್ ನನ್ ಮಗನ ನಂಬಕ್ಕಾಗ್ತಿಲ್ಲ. ಇಲ್ಲ ಅಮ್ಮ, ಇನ್ ಮುಂದೆ ನನ್ನಿಂದ ಧ್ರುವ ಅವ್ರಿಗೆ ಯಾವ ತೊಂದ್ರೆನೂ ಆಗಲ್ಲ. ಒಬ್ಬ ತಾಯಿಯಾಗಿ ನನ್ ಮಗ ಚೆನ್ನಾಗಿರ್ಲಿ ಅಂತ ಆಸೆ ಪಡ್ತಾ ಇದ್ದೀನಿ.